ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ grammar class number 8. Today I am going to introduce you in detail about the meanings of modal auxiliaries. There are so many modal auxiliaries and semi-modals in English. For example, will, would, shall, should, can, could, may, might, used to, ought to. These are the modal auxiliaries. The very basic question is, what does modal auxiliary mean? You see, modal means it is derived from mode. Mode means M-O-D-E. Mode of action. Mode of action. So in that sense, this modal, the term modal is created and it is used in grammar field. So here, to be clear, for example, when we want to express ability or obligation or probability or possibility or impossibility or ability, there we have to use some extra verbs in English, because as we have known, English language has such a character that the verb itself, the main verb, the lexical verb itself, cannot give you such a meaning whatever we want. Itself, any verb independently, without the help of any other verb, without in the combination of any other helping verb, it cannot give us the complete meaning what we want in a particular context. So therefore, such kinds of auxiliary verbs are created. Here, as far as modal verbs are concerned, these verbs are required to express our different meanings. ಇದನ್ನ ಹೊಸದಾಗಿ ಅರ್ಥ ಮಾಡ್ಕೊಳ್ಳೋರು ತಿಳ್ಕೊಳ್ಳಿ. ಈಗ ನಾವು ಕನ್ನಡದಲ್ಲಿ ಬೇರೆ ಬೇರೆ ಅರ್ಥಗಳನ್ನ, ಈಗ ಉದಾಹರಣೆ, ಅದು ಸಾಧ್ಯತೆ ಇರಬಹುದು, ಯೋಗ್ಯತೆ ಇರಬಹುದು, ಮತ್ತು ಸಂಭಾವ್ಯತೆ ಇರಬಹುದು, ಮತ್ತೆ ಆಬ್ಲಿಗೇಷನ್ ಅಂತೀವಲ್ಲ, ನಂತರ ಕಡ್ಡಾಯ, ಒತ್ತಾಯ, ಈ ತರದ ಅರ್ಥಗಳು ಇರಬಹುದು, ಸಂಭವನೀಯತೆ ಅಂತಕ್ಕಂಥದ್ದು ಇರಬಹುದು. ಇವುಗಳನ್ನ ನಾವು ಕ್ರಿಯಾಪದಗಳಿಗೆ ಯಾವುದೋ ಇನ್ನೂ ಕೆಲವು ಎಕ್ಸ್ಟ್ರಾ ಪದಗಳನ್ನ ಸೇರಿಸಿ, ನಾವು ಕೊನೆಗೆ ಅಂತ್ಯ ಪ್ರತ್ಯಯಗಳು ಅನ್ನೋ ರೀತಿಯಲ್ಲಿ ಸೇರಿಸಿ ನಾವು ಆ ಅರ್ಥಗಳನ್ನು ಪಡ್ಕೊಳ್ತೀವಿ. ಈಗ ಉದಾಹರಣೆ, ನಾನು ಎಬಿಲಿಟಿಯನ್ನ ಕನ್ನಡದಲ್ಲಿ ಪಡ್ಕೋಬೇಕಾದ್ರೆ ಬಲ್ಲೆ ಅನ್ನೋ ಶಬ್ದ ಉಪಯೋಗಿಸ್ತೀನಿ. ಮಾಡಬಲ್ಲೆ, ತಿನ್ನಬಲ್ಲೆ, ಹತ್ತಬಲ್ಲೆ, ಇಳಿಯಬಲ್ಲೆ, ಮುಗಿಸಬಲ್ಲೆ ಅಂತ ಈ ರೀತಿ. ಅದನ್ನೇ ನಾನು ಪಾಸಿಬಿಲಿಟಿ, ಪ್ರೊಬಬಿಲಿಟಿಯನ್ನು ಹೇಳುವಾಗ ಬಹುದು ಅನ್ನುವಂಥ ಪದಗಳನ್ನ ಉಪಯೋಗಿಸ್ತೀನಿ. ಮಳೆಯು ಬರಲಿದೆ ಅಂತ ನಾನು ಉಪಯೋಗಿಸ್ತೀನಿ. ಆದ್ರೆ ಇಂಗ್ಲಿಷ್ನಲ್ಲಿ ಈ ರೀತಿ ನಾವು ಕ್ರಿಯಾಪದಗಳನ್ನೇ ಸ್ವತಂತ್ರವಾಗಿ ಉಪಯೋಗಿಸ್ಬಿಟ್ಟು ಈ ಎಲ್ಲ ಡಿಫರೆಂಟ್ ಮೀನಿಂಗ್ಸ್ ಅನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ಈ ಮಾಡಲ್ ಆಕ್ಸಿಲರಿಗಳ ಸಿಸ್ಟಮ್ ಇಂಗ್ಲಿಷ್ನಲ್ಲಿ ಇದೆ ಅಂತ ಇಷ್ಟು ತಿಳಿದ್ರೆ ಸಾಕು. Now let us go to the topic directly. For example, let me start with the auxiliary can. You see, can is basically used to express ability in the present sense, in the present and future tense also. Can is used to express ability. Could is used to express ability, the same sense in the past tense. Now let me confine myself to can only. As an auxiliary of expressing ability, it can find some other alternate expressions with the be form. For example, can equals to be able to plus base form, or be capable of plus ing form, or know how to plus base form, know how to plus base form. So this is another way. This is another way of expressing ability without the help of can. Be able to plus base
ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ರೀಡ್ ದ ಬುಕ್ ಅಂತ ನಾನು ಹೇಳಿದ್ರೆ, ಐ ಕ್ಯಾನ್ ರೀಡ್ ಈಕ್ವಲ್ಸ್ ಟು, ಐ ಕ್ಯಾನ್ ರೀಡ್ ದ ಬುಕ್ ಈಕ್ವಲ್ಸ್ ಟು, ಐ ಕ್ಯಾನ್ ರೀಡ್ ದ ಬುಕ್ ವಿತೌಟ್ ಎನಿ ಗ್ಲಾಸ್, ವಿತೌಟ್ ಎನಿ ಸ್ಪೆಕ್ಟ್. ನಾನು ಯಾವುದೇ ಚಾಳಿಸ್ ಇಲ್ಲದೆ ನಾನು ಪುಸ್ತಕವನ್ನು ಓದಬಲ್ಲೆ ಅಂತ ನಾನು ಅರ್ಥವನ್ನು ಕೊಡಬೇಕಾದ್ರೆ ನೋಡಿ, ಐ ಕ್ಯಾನ್ ರೀಡ್ ಎನಿ ಬುಕ್ ವಿತೌಟ್ ದಿ ಹೆಲ್ಪ್ ಆಫ್ ದಿ ಸ್ಪೆಕ್ಟ್ ಆರ್ ವಿತೌಟ್ ದಿ ಹೆಲ್ಪ್ ಆಫ್ ದಿ ಗ್ಲಾಸ್, ವಿತೌಟ್ ಗ್ಲಾಸ್ ಹಿಂಗೆ ಹೇಳಿದ್ರೆ ಇದಕ್ಕೆ ಈಕ್ವಲ್ಸ್ ಆದ ಬೇರೆ ಆಲ್ಟರ್ನೇಟ್ ಎಕ್ಸ್ಪ್ರೆಷನ್ಸ್ ಯಾವ್ಯಾವು ಅಂದ್ರೆ, ಐ ಆಮ್ ಏಬಲ್ ಟು ರೀಡ್ ದ ಬುಕ್ ವಿತೌಟ್ ಗ್ಲಾಸ್, ಐ ಆಮ್ ಕ್ಯಾಪಬಲ್ ಆಫ್ ರೀಡಿಂಗ್ ದ ಬುಕ್ ವಿತೌಟ್ ಗ್ಲಾಸ್, ಐ ನೌ ಹೌ ಟು ರೀಡ್ ದ ಬುಕ್ ವಿತೌಟ್ ಗ್ಲಾಸ್ ಅಂತ ಹೇಳ್ಬೋದು ಒಂದು. ಆಯ್ತಾ? ಇದಾದ ಮೇಲೆ ಇದನ್ನ ಪಾಸಿಟಿವ್ ನಲ್ಲಿ ಉಪಯೋಗಿಸಬಹುದು, ನೆಗೆಟಿವ್ ನಲ್ಲೂ ಕೂಡ ಉಪಯೋಗಿಸಬಹುದು. ನೆಗೆಟಿವ್ ನಲ್ಲಿ ಐ ಆಮ್ ಅನೇಬಲ್ ಅಂತ ಹೇಳ್ಬೋದು ನಾವು. ಐ ಆಮ್ ಅನೇಬಲ್ ಟು ರೀಡ್ ಎನಿ ಬುಕ್ ವಿತೌಟ್ ಗ್ಲಾಸ್ ಅಂದ್ರೆ ನನ್ನ ಕೈಲಿ ಚಾಳೀಸ್ ಇಲ್ಲದೆ ಯಾವ ಪುಸ್ತಕ ಓದಕ್ ಆಗಲ್ಲ ಅಂತ ನಾನು ಹೇಳ್ಬೋದು. ಐ ಕ್ಯಾನಾಟ್ ರೀಡ್ ಆಗತ್ತವಾಗ, ಐ ಕ್ಯಾನಾಟ್ ರೀಡ್ ಎನಿ ಬುಕ್ ವಿತೌಟ್ ಗ್ಲಾಸ್, ಐ ಕ್ಯಾನಾಟ್ ರೀಡ್ ಎನಿ ಬುಕ್ ವಿತೌಟ್ ಗ್ಲಾಸ್ ಈಕ್ವಲ್ಸ್ ಟು ಐ ಆಮ್ ಅನೇಬಲ್ ಟು ರೀಡ್ ಆರ್ ಐ ಆಮ್ ನಾಟ್ ಏಬಲ್ ಟು ರೀಡ್ ಆರ್ ಐ ಆಮ್ ಇನ್ಕೆಪಬಲ್ ಆಫ್ ರೀಡಿಂಗ್ ಅಂತ ಹೇಳ್ಬೇಕು ನಾವು. ಐ ಆಮ್ ಇನ್ಕೆಪಬಲ್ ಆಫ್ ರೀಡಿಂಗ್. ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಐ ಆಮ್ ಅನೇಬಲ್ ಟು, ಐ ಆಮ್ ನಾಟ್ ಏಬಲ್ ಟು. ಇದಕ್ಕೆ ಸೂಕ್ತವಾದ ಮಾಡಲ್ ಆಕ್ಸಿಲರಿ ಯಾವುದೋ ಕೆನಾಟ್ ಅಂತ ಹೇಳ್ಬೇಕು ನಾವು, ಐ ಕೆನಾಟ್ ಅಂತ ಹೇಳ್ಬೇಕು ನಾವು. ಈಗ ಕೆಲವು ಉದಾಹರಣೆಗಳನ್ನ ನಾವು ಇಲ್ಲಿ ನೋಡ್ತಾ ಹೋಗಬಹುದು. ಫಾರ್ ಎಕ್ಸಾಂಪಲ್, ಈಗಾಗಲೇ ಕೆಲವು ಹೇಳಿದೆ, ಶಿ ಕ್ಯಾನ್ ಡೂ ಎವ್ರಿಥಿಂಗ್ ಟು ಸೇವ್ ಹರ್ ಹಸ್ಬೆಂಡ್ಸ್ ಲೈಫ್ ಅಲ್ವಾ? ಶಿ ಕ್ಯಾನ್ ಡೂ ಎವ್ರಿಥಿಂಗ್ ಟು ಸೇವ್ ಹರ್ ಹಸ್ಬೆಂಡ್ಸ್ ಲೈಫ್. ಶಿ ಈಸ್ ಏಬಲ್ ಟು ಡೂ, ನೋಡಿ ಇಲ್ಲಿ, ಶಿ ಈಸ್ ಏಬಲ್ ಟು ಡೂ ಎವ್ರಿಥಿಂಗ್ ಟು ಸೇವ್ ಹರ್ ಹಸ್ಬೆಂಡ್ಸ್ ಲೈಫ್, ಟು ಸೇವ್ ಹರ್ ಹಸ್ಬೆಂಡ್ಸ್ ಲೈಫ್ ಅಂತ ಹಾಗೆ ಹೇಳ್ಬಹುದು. ಅದೇ ರೀತಿ ಶಿ ನೌಸ್ ಹೌ ಟು, ಶಿ ನೌಸ್ ಹೌ ಟು ಡೂ ಎವ್ರಿಥಿಂಗ್ ಟು ಸೇವ್ ಹರ್ ಹಸ್ಬೆಂಡ್ಸ್ ಲೈಫ್ ಅಂತ ಹೇಳ್ಬೋದು. She is capable of doing, she is capable of doing everything, she is capable of doing everything to save her husband's life ಅಂತ ಹೇಳ್ಬೋದು. ನೋಡಿ, ಹೀಗೆ ಇದು ಒಂದು ವಿಧಾನ ಅಂತ ಆಯ್ತು. ಅದೇ ರೀತಿ ಇನ್ನು ಕೆಲವು ಉದಾಹರಣೆಗಳನ್ನ ನೀವು ನೋಡಿ. ದೇ ಕ್ಯಾನ್ ಕ್ರಾಸ್ ದ ರಿವರ್ಸ್ ವಿತೌಟ್ ಬೋಟ್ಸ್, ದೇ ಕ್ಯಾನ್ ಕ್ರಾಸ್ ದ ರಿವರ್ಸ್ ವಿತೌಟ್ ಬೋಟ್ಸ್. ನೋಡಿ, ಇದನ್ನ ನಾವು ಬಿಡಿಸಿ ಹೇಳೋದಾದ್ರೆ, ದೇ ನೋ ಹೌ ಟು ಕ್ರಾಸ್ ದ ರಿವರ್ ವಿತೌಟ್ ಬೋಟ್ಸ್, they are able to cross the river without boats, they are capable of crossing the river without boats. ಈ ರೀತಿ ಹೇಳ್ಬೋದು. ಅದನ್ನೇ ನಾವು ಇನ್ಕೆಪಬಿಲಿಟಿ ಹೇಳ್ಬೇಕಾದ್ರೆ ದೇ ಕ್ಯಾನಾಟ್ ಅಂತ ಹೇಳ್ಬೇಕು ನಾವು. ದೇ ಕ್ಯಾನಾಟ್ ಕ್ರಾಸ್ ದ ರಿವರ್ಸ್ ವಿತೌಟ್ ಬೋಟ್ಸ್ ಅಂತ ಹೇಳ್ಬೇಕು. ದೇ ಕ್ಯಾನಾಟ್ ಕ್ರಾಸ್ ದ ರಿವರ್ಸ್ ವಿತೌಟ್ ಬೋಟ್ಸ್, ಬೋಟ್ ಇಲ್ಲದೆ ಅವ್ರ ಕೈಲೇ ನದಿ ದಾಟಕ್ ಆಗಲ್ಲ ಅಂತ. ಅದನ್ನ ನಾವು ಬಿಡಿಸಿ ಹೇಳೋದಾದ್ರೆ, ದೇ ಆರ್ ಅನೇಬಲ್ ಟು, they are unable to, they don't know how to, ಹಿಂಗೆ ಹೇಳ್ಬೋದು. they don't know how to cross the rivers without boats, they are incapable of crossing the rivers without boats, they are unable to cross the rivers without boats. ಓಕೆ, ಈ ರೀತಿ ನಾವು ಬೇರೆ ಆಲ್ಟರ್ನೇಟ್ ಎಕ್ಸ್ಪ್ರೆಷನ್ಸ್ ಅನ್ನು ಬಳಸಿ ನಾವು ಎಬಿಲಿಟಿಯನ್ನ ಇಂಗ್ಲಿಷ್ ನಲ್ಲಿ ಹೇಳಬಹುದು ಅಂತ. ಇದು ನೋಡಿ, ಇವೆಲ್ಲ ಬಹಳ ಮುಖ್ಯ. ಕೆಲವರು ಇಂಗ್ಲಿಷ್ ಕಲಿತಕ್ಕಂಥವ್ರು ಇವೆಲ್ಲ ಯಾಕೆ ಅಂತ ನೀವು ಹೇಳ್ಬೋದು. ನೀವು ನಿಮ್ಮ ಬದುಕಿನ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥಗಳನ್ನ ನೀವು ಕಟ್ಟಿಕೊಡಬೇಕಾದ್ರೆ ಈ ರೀತಿಯ ಕ್ರಿಯಾಪದಗಳ ಮೀನಿಂಗ್ ಅನ್ನ, ಹೆಲ್ಪಿಂಗ್ ವರ್ಬ್ಗಳ ಮೀನಿಂಗ್ ಅನ್ನ, ಅಂದ್ರೆ ಮಾಡಲ್ ಆಕ್ಸಿಲರಿಗಳ ಮೀನಿಂಗ್ ಅನ್ನ ನೀವು ಕಡ್ಡಾಯವಾಗಿ ತಿಳಿದಿರಬೇಕು. ನೀವು ತಿಳಿದಿರದೇ ಇದ್ರೆ ನಿಮಗೆ ವಾಕ್ಯಗಳ ಸೆನ್ಸ್ ಗೊತ್ತೇ ಆಗಲ್ಲ, ನಿಮಗೆ ಫೀಲಿಂಗ್ ಬರೋದೇ ಇಲ್ಲ ನಿಮಗೆ. ಯಾಕಂದ್ರೆ ಕೆನ್ನೇನೋ ಕುಡ್ಡೇನೋ ಮೇನೋ ಮೈಟೇನೋ ಇದು ಯಾವ್ದು ಒಂದು ಅರ್ಥ ಆಗಲ್ಲ, ಎಲ್ಲ ಗೋಡೆ, ಸುಣ್ಣದ ಗೋಡೆ ಅಂತ ಅನಿಸ್ತದೆ ನಿಮಗೆ. ಆದ್ರಿಂದ ಎವ್ರಿ ಒನ್ ಮಸ್ಟ್ ಕ್ಲಿಯರ್ಲಿ what are the meanings of the modal auxiliaries, because meanings of modal auxiliaries constitute the core of English language, ಈಗ ಇದೇ ಕೆನ್ ಅನ್ನ ನಾವು ಇನ್ನೊಂದು ಅರ್ಥದಲ್ಲಿ ಬಳಸ್ತಿದ್ವಿ. ಯಾವುದಪ್ಪ ಅಂದ್ರೆ ಪರ್ಮಿಷನ್ ಅನ್ನೋ ಅರ್ಥದಲ್ಲಿ ಬಳಸ್ತಿದ್ವಿ. ನೋಡಿ, ಒಂದು ನಾವು ಎಬಿಲಿಟಿ ಅರ್ಥ ಆಯ್ತು, ಇನ್ನೊಂದು ಎರಡನೇ ಮೀನಿಂಗ್ ಇದು ಪರ್ಮಿಷನ್. ಅಂದ್ರೆ ಕ್ಯಾನ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಪರ್ಮಿಷನ್ ಇನ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಟೆನ್ಸ್. ಇದಕ್ಕೆ ಈಕ್ವಲ್ ಆದ ಬೇರೆ ಕನ್ಸ್ಟ್ರಕ್ಷನ್ಸ್ ಯಾವ್ಯಾವು ಅಂತ ಹೇಳಿದ್ರೆ, ಬಿ ಅಲೋಡ್ ಟು, ಬಿ ಪರ್ಮಿಟೆಡ್ ಟು ಪ್ಲಸ್ ಬೇಸ್ ಅಂತ ಉಪಯೋಗಿಸ್ಬೇಕು ನಾವು. ಬಿ ಅಲೋಡ್ ಟು, ಬಿ ಪರ್ಮಿಟೆಡ್ ಟು ಪ್ಲಸ್ ಬೇಸ್ ಅಂತ ಉಪಯೋಗಿಸ್ಬೇಕು. ಈಗ ಆಮೇಲೆ
ಇಂಗ್ಲಿಷ್ ನಲ್ಲಿ ಪರ್ಮಿಷನ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಕೆನ್ನೇ ಸೂಟಬಲ್ ಆಕ್ಸಿಲರಿ ಅಂತ ಅಲ್ಲ. ಡೋಂಟ್ ಮಿಸ್ಟೇಕ್ ಇಟ್. There are some other auxiliaries which are more suitably used to express permission. For example, may is more formal than can. As far as the meaning of permission is concerned, may is more formal than can. Okay, ಈಗ ಸದ್ಯ ನಾವು ಕ್ಯಾನ್ ಅನ್ನ ಉಪಯೋಗಿಸೋದನ್ನ ನಾವು ಇಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್ ನೋಡಿ, ಕ್ಯಾನ್ ಐ ಯೂಸ್ ಯುವರ್ ಸೆಲ್ ಫೋನ್ ಅಂತ ಕೇಳ್ಬೋದು. ಆದ್ರೆ ಇದಕ್ಕಿಂತ ಬಹಳ ಸೌಜನ್ಯವಾದ ಒಂದು ಭಾಷೆ ಅಂತ ಕರಿತೀವಲ್ಲ, ಬಹಳ ಸೌಜನ್ಯವಾದ ಭಾಷೆ ಅಂತಂದ್ರೆ ಮೇ ಐ ಯೂಸ್ ಯುವರ್ ಸೆಲ್ ಫೋನ್. ಇದು ಎಷ್ಟು ಫಾರ್ಮಲ್ ಆದ ಭಾಷೆ ಇದು. ಈಗ ಶಾಲೆಯಲ್ಲಿ ನಾವು ಮೇಷ್ಟ್ರುಗಳು ಕ್ಲಾಸ್ ಪಾಠ ಮಾಡ್ತಾ ಇರುವಾಗ ಹೊರಗಿಂದ ಒಳಗೆ ಹೋದ್ರೆ ಮೇ ಕಮಿನ್ ಸರ್ ಅಂತ ಹೇಳ್ತೀವಿ ನೋಡಿ, ಅದೇ ರೀತಿ ಕ್ಯಾನ್ ಐ ಕಮಿನ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಮೇ ಕಮಿನ್ ಸರ್. ಅದೇ ರೀತಿ ಮೇ ಐ ಯೂಸ್ ಯುವರ್ ಸೆಲ್ ಫೋನ್, ಮೇ ಐ ಯೂಸ್ ಯುವರ್ ಕಾರ್ ಅಂತ ಹಿಂಗೆ ಕೇಳ್ಬೋದು ನಾವು. ಇದನ್ನ ನಾವು ಬಿಡಿಸಿ ಬೇರೆ ರೀತಿ ಸ್ವಲ್ಪ ಬೇರೆ ಶಬ್ದಗಳನ್ನು ಉಪಯೋಗಿಸಿ ನಾವು ಹೇಳೋದಾದ್ರೆ, ಆಮ್ ಐ ಅಲೋಡ್ ಟು, ಆಮ್ ಐ ಪರ್ಮಿಟೆಡ್ ಟು ಯೂಸ್ ಯುವರ್ ಸೆಲ್ ಫೋನ್, ಆಮ್ ಐ ಅಲೋಡ್ ಟು, ಆಮ್ ಐ ಪರ್ಮಿಟೆಡ್ ಟು ಯೂಸ್ ಯುವರ್ ಸೆಲ್ ಫೋನ್ ಅಂತ ಕೇಳ್ಬೋದು. ಅದೇ ರೀತಿ ಆಮ್ ಐ ಅಲೋಡ್ ಟು, ಆಮ್ ಐ ಪರ್ಮಿಟೆಡ್ ಟು ಸಿಟ್ ಬಿಸೈಡ್ ಯು. ಈಗ ಫಾರ್ ಎಕ್ಸಾಂಪಲ್, imagine that you are journeying in a train, but there is no space for you. All the seats are acquired by passengers. There is no space for you, but there is a little space in a seat, and but you must request them to permit yourself to sit beside them. So then I can ask them, may I sit beside you? Can I sit beside you? In this way, alternate andre am I allowed to or am I permitted to sit beside you? Am I allowed to, am I permitted to sit beside you ಅಂತ ಈ ರೀತಿ ಕೇಳೋದು. ಆಮೇಲೆ ಮೇ ಐ ಆರ್ ಕ್ಯಾನ್ ಐ ಸ್ಟೇ ಇನ್ ಯುವರ್ ರೂಮ್ ಫಾರ್ ಎ ಡೇ. ಮೇ ಐ ಆರ್ ಕ್ಯಾನ್ ಐ, ಇಲ್ಲಿ ಗಮನಿಸಿ, ಕ್ಯಾನ್ ಐಗಿಂತ ಮೇ ಐ ಅನ್ನು ನಾವು ಹೆಚ್ಚು ಪ್ರಿಫರ್ ಮಾಡಬೇಕು. ವಿ ಮಸ್ಟ್ ಪ್ರಿಫರ್ ಮೇ ಐ ದೆನ್ ಕ್ಯಾನ್ ಐ. ಯಾಕಂದ್ರೆ ಮೇ ಐ ಈಸ್ ಮೋರ್ ಫಾರ್ಮಲ್, ಮೋರ್ ಪೊಲೈಟ್ ಲ್ಯಾಂಗ್ವೇಜ್. ಓಕೆ, ಮೇ ಐ stay in your room for a day, can I stay in your room for a day? ಈ ರೀತಿ am I allowed to, am I permitted to stay in your room for a day ಅಂತ ಹೀಗೆ. ಇನ್ನ ಮತ್ತೊಂದು ನಾವು ಮೀನಿಂಗಿಗೆ ಹೋಗೋಣ. ಥರ್ಡ್ ಮೀನಿಂಗ್ ಪಾಸಿಬಿಲಿಟಿ. ಕೆನ್ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಮತ್ತೊಂದು ಅರ್ಥ ಯಾವುದು? ಪಾಸಿಬಿಲಿಟಿ. ಪಾಸಿಬಿಲಿಟಿ ಇನ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಟೆನ್ಸ್. ಸೇಮ್ ಪಾಸಿಬಿಲಿಟಿ ಇನ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಟೆನ್ಸ್. ಇಲ್ಲಿ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇಟ್ ಈಸ್ ಪಾಸಿಬಲ್ ದಟ್ ಅಥವಾ ಇಟ್ ಈಸ್ ಪಾಸಿಬಲ್ ಟು ಅಂತ ಅರ್ಥ. ಇಟ್ ಈಸ್ ಪಾಸಿಬಲ್ ದಟ್ ಅಥವಾ ಇಟ್ ಈಸ್ ಪಾಸಿಬಲ್ ಟು ಅಂತ ನೋಡಿ. ಕೆನ್ ಎಕ್ಸ್ಪ್ರೆಸಸ್ ಥಿಯರಿಟಿಕಲ್ ಪಾಸಿಬಿಲಿಟಿ. ಕೆನ್ ಎಕ್ಸ್ಪ್ರೆಸಸ್ ಥಿಯರಿಟಿಕಲ್ ಪಾಸಿಬಿಲಿಟಿ. Factual possibility is expressed by may. Note, this is the difference between may and can. As far as the meaning of possibility is concerned, may and can both can be used, but there is a little difference between may and can. Can expresses only theoretical possibility, but may is used to express factual possibility. Factual possibility. Let us see some examples here. Okay, road can be blocked. ರೋಡ್ ಕ್ಯಾನ್ ಬಿ ಬ್ಲಾಕ್ಡ್. ಇದು ಥಿಯರಿಟಿಕಲ್ ಪಾಸಿಬಿಲಿಟಿ ಅಂದ್ರೆ ಒಂಥರ ವಾಸ್ತವವಾಗಿ ನಾನು ಏನನ್ನು ಪರಿಗಣಿಸಿ ಹೇಳ್ತಾ ಇಲ್ಲ, ಆಗಿರಬಹುದು ಅಂತ ಹೇಳ್ತಾ ಇದ್ದೀನಿ. ಇಟ್ ಈಸ್ ಪಾಸಿಬಲ್ ಟು ಅಥವಾ ದೇರ್ ಈಸ್ ಎವ್ರಿ ಪಾಸಿಬಿಲಿಟಿ ಟು ಬ್ಲಾಕ್ ದಿ ರೋಡ್ ಅಂತ. ನಾವು ರೋಡ್ ಬ್ಲಾಕ್ ಮಾಡಬಹುದು ಅಂತ ಹೇಳ್ತಾನೆ ಅವನು. ದೇರ್ ಈಸ್ ಪಾಸಿಬಿಲಿಟಿ, ದೇರ್ ಈಸ್ ಎವ್ರಿ ಪಾಸಿಬಿಲಿಟಿ ಟು ಬ್ಲಾಕ್ ದಿ ರೋಡ್ ಅಂದ್ರೆ ಎಲ್ಲಾ ಸಾಧ್ಯತೆ ಇದೆ, ರಸ್ತೆ ಬ್ಲಾಕ್ ಮಾಡುವ ಎಲ್ಲಾ ಸಾಧ್ಯತೆ ಇದೆ ಅಂತ ಹೇಳ್ತಾನೆ. ಇಟ್ ಈಸ್ ಪಾಸಿಬಲ್ ಟು ಬ್ಲಾಕ್ ದಿ ರೋಡ್. ಬ್ಲಾಕ್, ರಸ್ತೆಯನ್ನ ಬ್ಲಾಕ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾನೆ ಅಲ್ವಾ. ಆದ್ರಿಂದ ಇದು ಥಿಯರಿಟಿಕಲ್ ಪಾಸಿಬಿಲಿಟಿ. ಈಗ ಇದನ್ನ ನಾವು ಫ್ಯಾಕ್ಚುಯಲ್ ಪಾಸಿಬಿಲಿಟಿಗೆ ಹೋಲಿಸಿ ನೋಡಿದ್ರೆ, ರೋಡ್ ಮೇ ಬಿ ಬ್ಲಾಕ್ಡ್, ರೋಡ್ ಮೇ ಬಿ ಬ್ಲಾಕ್ಡ್, ಇಟ್ ಈಸ್ ಪಾಸಿಬಲ್ ದಟ್ ಅಥವಾ ದೇರ್ ಈಸ್ ಎವ್ರಿ ಪಾಸಿಬಿಲಿಟಿ ದಟ್ ದ ರೋಡ್, ಎವ್ರಿ ಪಾಸಿಬಿಲಿಟಿ ದಟ್ ದ ರೋಡ್ ಈಸ್ ಬ್ಲಾಕ್ಡ್ ಅಂದ್ರೆ ರಸ್ತೆಯು ಬ್ಲಾಕ್ ಆಗಿರುವ ಸಾಧ್ಯತೆ ಇದೆ ಅಂತ ಹೇಳ್ತಾನೆ. ಇದು ಆಗ್ಲೇ ಬ್ಲಾಕ್ ಆಗಿರೋದು ಹೇಳ್ತಾನೆ. ಈಗ
ರೋಡ್ ಮೇ ಬಿ ಬ್ಲಾಕ್ಡ್ ಅಂತ ಹೇಳಿದ್ರೆ ಇಟ್ ಈಸ್ ಪಾಸಿಬಲ್ ದಟ್ ದ ರೋಡ್ ಇಸ್ ಬ್ಲಾಕ್ಡ್. ರೋಡ್ ಬ್ಲಾಕ್ ಆಗಿರುವ ಸಾಧ್ಯತೆ ಇದೆ ಅಂತ ಅಂದ್ರೆ ಆಲ್ರೆಡಿ ಇಟ್ ಹ್ಯಾಸ್ ಬಿನ್ ಬ್ಲಾಕ್ಡ್ ಅಂತ. ಬ್ಲಾಕ್ ಆಗಿರುವ ಸಾಧ್ಯತೆ ಇದೆ ಅಂದ್ರೆ based on some clues, based on some evidences, you can say that it is possible to say that the road is blocked. This meaning is given by road may be blocked. Road may be blocked ಅಂತ ಅರ್ಥ. ರಸ್ತೆ ಬ್ಲಾಕ್ ಆಗಿರುವ ಸಾಧ್ಯತೆ ಇದೆ, ಇದು ರೋಡ್ ಮೇ ಬಿ ಬ್ಲಾಕ್ಡ್ ಅಲ್ವಾ. ಮತ್ತೆ ರೋಡ್ ಕ್ಯಾನ್ ಬಿ ಬ್ಲಾಕ್ಡ್ ಅಂದ್ರೆ ಏನು? ರಸ್ತೆಯನ್ನ ಬ್ಲಾಕ್ ಮಾಡುವ ಸಾಧ್ಯತೆ ಇದೆ ಅಂತ. ನೋಡಿ ವ್ಯತ್ಯಾಸ ಇದೆ ಅದು. ರಸ್ತೆಯನ್ನ ಬ್ಲಾಕ್ ಮಾಡುವ ಸಾಧ್ಯತೆ ಇದೆ ಅನ್ನೋದೇ ಬೇರೆ, ರಸ್ತೆಯು ಬ್ಲಾಕ್ ಆಗಿರುವ ಸಾಧ್ಯತೆ ಇದೆ ಅನ್ನೋದೇ ಬೇರೆ. ರಸ್ತೆಯನ್ನ ಬ್ಲಾಕ್ ಮಾಡುವ ಸಾಧ್ಯತೆ ಅಂದ್ರೆ ಇನ್ನು ಬ್ಲಾಕ್ ಕ್ರಿಯೆ ಆಗಿಲ್ಲ, ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾನೆ. ಹಂಗಾಗಿ ಅದು ಥಿಯರಿಟಿಕಲ್ ಪಾಸಿಬಿಲಿಟಿ. ಅದು ರಸ್ತೆಯನ್ನ ಬ್ಲಾಕ್ ಮಾಡುವ ಸಾಧ್ಯತೆ ಇದೆ, ರೋಡ್ ಕ್ಯಾನ್ ಬಿ ಬ್ಲಾಕ್ಡ್. ಇಟ್ ಈಸ್ ಪಾಸಿಬಲ್ ಅಥವಾ ದೇರ್ ಈಸ್ ಎ ವೆರಿ ಪಾಸಿಬಿಲಿಟಿ ಟು ಬ್ಲಾಕ್ ದಿ ರೋಡ್. ಇಟ್ ಈಸ್ ಪಾಸಿಬಲ್ ಟು ಬ್ಲಾಕ್ ದಿ ರೋಡ್. ದಿಸ್ ಮೀನಿಂಗ್ ಈಸ್ ಗಿವನ್ ಬೈ ರೋಡ್ ಕ್ಯಾನ್ ಬಿ ಬ್ಲಾಕ್ಡ್. ಥಿಯರಿಟಿಕಲ್ ಪಾಸಿಬಿಲಿಟಿ. ಥಿಯರಿಟಿಕಲ್ ಪಾಸಿಬಿಲಿಟಿ ಅಂದ್ರೆ ರಸ್ತೆಯು ಬ್ಲಾಕ್ ಆಗುವ ಅಂದ್ರೆ ರಸ್ತೆಯನ್ನ ಬ್ಲಾಕ್ ಮಾಡುವ, ರಸ್ತೆಯನ್ನ ಮುಚ್ಚುವ ಸಾಧ್ಯತೆ ಇದೆ ಅಂತ. ಇದು ಥಿಯರಿಟಿಕಲ್ ಪಾಸಿಬಿಲಿಟಿ. ಬಟ್ ದಿಸ್ ಥಿಯರಿಟಿಕಲ್ ಪಾಸಿಬಿಲಿಟಿ is entirely different from factual possibility in the sense that the road may be blocked. When I say road may be blocked, it clearly says that there is a possibility that the road is blocked. ರಸ್ತೆ ಬ್ಲಾಕ್ ಆಗಿರುವ ಸಾಧ್ಯತೆ ಇದೆ ಅಂತ ಅಂದ್ರೆ ಇಟ್ ಈಸ್ ಅಸ್ಯೂಮ್ಡ್ ದಟ್ ದ ರೋಡ್ ಹ್ಯಾಸ್ ಬಿನ್ ಬ್ಲಾಕ್ಡ್. ರಸ್ತೆ ಆಗಲೇ ಬ್ಲಾಕ್ ಆಗಿದೆ ಅನ್ನುವ ಅರ್ಥವನ್ನು ಹೇಳ್ತದ್ದು. ಬಟ್ ಹೀಗೆ ಸ್ವಲ್ಪ ಈ ಎರಡರ ಮಧ್ಯೆ ಮೇ ಬಿ ಬ್ಲಾಕ್ಡ್ ಅಂಡ್ ಕ್ಯಾನ್ ಬಿ ಬ್ಲಾಕ್ಡ್. ಕ್ಯಾನ್ ಬಿ ಬ್ಲಾಕ್ಡ್ ಅನ್ನೋದು ಥಿಯರಿಟಿಕಲ್ ಪಾಸಿಬಿಲಿಟಿ ಹೇಳ್ತೈತಿ, ಮೇ ಬಿ ಬ್ಲಾಕ್ಡ್ ಅಂತಕ್ಕಂಥದ್ದು ಫ್ಯಾಕ್ಚುಯಲ್ ಪಾಸಿಬಿಲಿಟಿಯನ್ನು ಹೇಳ್ತೈತಿ. ನಾವು ಕ್ಯಾನ್ ಬಿ ಬ್ಲಾಕ್ಡ್ ಅಂದಾಗ ರೋಡ್ ಮುಚ್ಚಬಹುದಾದ ಎಲ್ಲಾ ಸಾಧ್ಯತೆಗಳಿವೆ ಅಂತ ಅರ್ಥ. ಅದು ರೋಡ್ ಅನ್ನ ಮುಚ್ಚುವ ಎಲ್ಲಾ ಸಾಧ್ಯತೆಗಳಿವೆ, ಇದು ಥಿಯರಿಟಿಕಲ್ ಪಾಸಿಬಿಲಿಟಿ. ರೋಡ್ ಮುಚ್ಚಿರುವ ಸಾಧ್ಯತೆ ಇದೆ ಅನ್ನೋದು ಇದು ಫ್ಯಾಕ್ಚುಯಲ್ ಪಾಸಿಬಿಲಿಟಿ. ಇಷ್ಟು. ಇನ್ನ ಮುಂದಕ್ಕೆ ಮತ್ತೆ ಹೋಗೋಣ. ಇನ್ನ ಈಗ ಕುಡ್ ಅಂತಕ್ಕಂಥದ್ದು ಇದು ಕೂಡ ಎಬಿಲಿಟಿಯನ್ನೇ ಎಕ್ಸ್ಪ್ರೆಸ್ ಮಾಡ್ತೈತಿ, ಆದ್ರೆ ಪಾಸ್ಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೈತಿ. ಸೇಮ್ ನಾವು ಕ್ಯಾನ್ ಯೂಸ್ ಮಾಡೋದನ್ನ ಕಲ್ತ್ರೆ ಕುಡ್ ಯೂಸ್ ಮಾಡ್ತಕ್ಕಂಥ ತಾನೇ ಬಂದ್ಬಿಡುತ್ತೆ. ಅದು ಸೂತ್ರ ಕೂಡ ಸೇಮ್. ಬಿ ಏಬಲ್ ಟು ಅಂದ್ರೆ ಇಲ್ಲಿ ವಾಸ್ ವರ್ ಏಬಲ್ ಟು ಅಂತ ನಾವು ಬರ್ಕೋಬೇಕು. ವಾಸ್ ವರ್ ಏಬಲ್ ಟು ಅಂತ ನಾವು ಬರ್ಕೋಬೇಕು. ಇಲ್ಲಿ ಕೆಲವು ಉದಾಹರಣೆಗಳನ್ನ ನಾವು ನೋಡ್ತಾ ಹೋಗೋಣ. ವೆನ್ ಐ ವಾಸ್ ಯಂಗ್ ಐ ಕುಡ್ ಆರ್ ಐ ವಾಸ್ ಏಬಲ್ ಟು ಕ್ಲೈಂಬ್ ಎನಿ ಟ್ರೀ ಇನ್ ದ ಫಾರೆಸ್ಟ್. ನೋಡಿ, ವೆನ್ ಐ ವಾಸ್ ಯಂಗ್ ನಾನು ಹುಡುಗ ಇದ್ದಾಗ ಯಾವುದೇ ಮರ ಅಡವಿಯಲ್ಲಿ ಯಾವುದೇ ಮರ ಹತ್ತಿ ಬಿಟ್ಟಿದ್ದೆ, ಹತ್ತಕ್ಕೆ ನನಗೆ ತಾಕತ್ತಿತ್ತು ಅಂತ, ಹತ್ತ ಬಲ್ಲವನಿದ್ದೆ ಅಂತ ಅರ್ಥ ಇದೆ. ವೆನ್ ಐ ವಾಸ್ ಯಂಗ್ ಐ ಕುಡ್ ಅಥವಾ ಐ ವಾಸ್ ಏಬಲ್ ಟು ಕ್ಲೈಂಬ್ ಎನಿ ಟ್ರೀ ಇನ್ ದ ಫಾರೆಸ್ಟ್. ಐ ವಾಸ್ ಏಬಲ್ ಟು ಕ್ಲೈಂಬ್ ಎನಿ ಟ್ರೀ ಇನ್ ದ ಫಾರೆಸ್ಟ್. ಇದು ಐ ವಾಸ್ ಏಬಲ್ ಟು ಕ್ಲೈಂಬ್ ಎನಿ ಟ್ರೀ ಇನ್ ದ ಫಾರೆಸ್ಟ್ ಅನ್ನೋದನ್ನ ಬೇರೆ ರೀತಿಯಲ್ಲಿ ಹೆಂಗೆ ಹೇಳ್ಬೋದು? ಐ ವಾಸ್ ಕ್ಯಾಪಬಲ್ ಆಫ್ ಕ್ಲೈಂಬಿಂಗ್ ದಿ ಟ್ರೀ. ಕ್ಯಾಪಬಲ್ ಅಂತ ಉಪಯೋಗಿಸ್ಬಿಟ್ರೆ ING ಫಾರ್ಮ್ ಯೂಸ್ ಮಾಡ್ಬೇಕಲ್ಲಿ ನಾವು. ಐ ವಾಸ್ ಕ್ಯಾಪಬಲ್ ಆಫ್ ಕ್ಲೈಂಬಿಂಗ್ ದಿ ಟ್ರೀ ಅಂತ. ಆಮೇಲೆ ಇನ್ನೊಂದು ಉದಾಹರಣೆಯನ್ನ ನೀವು ನೋಡಿ. ಶಿ ನೆವರ್ ಕುಡ್ ಪ್ಲೇ ಪಿಯಾನೋ. ಶಿ ನೆವರ್ ಕುಡ್ ಪ್ಲೇ ಪಿಯಾನೋ ಅಂದ್ರೆ ಶಿ ವಾಸ್ ಅನೇಬಲ್ ಟು ಪ್ಲೇ ಎನಿ ಪಿಯಾನೋ ಅಂತ ಅರ್ಥ. ಶಿ ವಾಸ್ ಅನೇಬಲ್ ಟು ಪ್ಲೇ ಎನಿ ಪಿಯಾನೋ ಅಂತ ಅರ್ಥ. ಈಗ ಇನ್ನೊಂದು ಮುಂದಿನ ಅರ್ಥಕ್ಕೆ ನಾವು ಹೋಗೋಣ. ಯಾವುದದು? ಈಗ ಇಲ್ಲಿ ಇನ್ನೂ ಸ್ವಲ್ಪ ಕೆಲವು ಅರ್ಥಗಳನ್ನು ನೋಡೋಣ. ನೋಡಿ, ಬಿ ಕೆಪಬಲ್ ಆಫ್ ಪ್ಲಸ್ ING. ಬಿ ಕೆಪಬಲ್ ಆಫ್ ಅಂದ್ರೆ ವಾಸ್ ಕೆಪಬಲ್ ಆಫ್, ವರ್ ಕೆಪಬಲ್ ಆಫ್ ಪ್ಲಸ್ ING ಉಪಯೋಗಿಸ್ಬೇಕು. ಆಮೇಲೆ ಇಲ್ಲಿ ಕೂಡ ನೋ ಹೌ ಟು ಅನ್ನೋದು ನ್ಯೂ ಹೌ ಟು, ಪಾಸ್ಟ್ ಟೆನ್ಸಿಗೆ ತಕ್ಕಂತೆ ನ್ಯೂ ಹೌ ಟು ಪ್ಲಸ್ ಬೇಸ್ ಉಪಯೋಗಿಸ್ಬೇಕು. ವಾಸ್ ಏಬಲ್ ಟು, ವರ್ ಏಬಲ್ ಟು ಅನ್ನೋದನ್ನ ಉಪಯೋಗಿಸ್ಬೇಕು. ಇಷ್ಟು. ಇದಾದ್ಮೇಲೆ ಇನ್ನೊಂದು ಪ್ರಯೋಗ ಏನಿದೆ ಅಂದ್ರೆ could plus have plus past participle is used for the past ability when the action was not performed. ಅಂದ್ರೆ unperformed past ability ಅಂತ ನಾವು ಕರಿಬಹುದು. unperformed past ability is expressed by could plus have plus past participle. could plus have plus past participle. ನೋಡಿ ಇಲ್ಲಿ I could have lent him the money if he had asked me. ನೋಡಿ ಗಮನಿಸಿ, ಇಲ್ಲಿ I could have ಅಂತ ನಾನು ಉಪಯೋಗಿಸಿದ್ರೆ ಅಲ್ಲಿ ಮುಂದೆ ನೆಕ್ಸ್ಟ್
ಉಪಯೋಗಿಸಿದ ಕಂಡೀಷನಲ್ ಸೆಂಟೆನ್ಸ್ ಹೆಂಗಿರ್ಬೇಕಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರ್ಬೇಕು. ಅದು ಪಾಸ್ಟ್ ಪರ್ಫೆಕ್ಟ್, ಇದು ಕಂಡೀಷನಲ್ ಪರ್ಫೆಕ್ಟ್, ಅದು ಮುಂದಿಂದು ಪಾಸ್ಟ್ ಪರ್ಫೆಕ್ಟ್ ಇರಬೇಕು. ಇಫ್ ಐ ಕುಡ್ ಹ್ಯಾವ್ ಲೆಂಟ್ ಹಿಮ್ ದ ಮನಿ, ಐ ಕುಡ್ ಹ್ಯಾವ್ ಲೆಂಟ್ ಹಿಮ್ ದ ಮನಿ, ಕೊಡಬಲ್ಲವನಿದ್ದೆ ಅವನಿಗೆ ದುಡ್ಡ. ಯಾವಾಗ? ಇಫ್ ಹ್ಯಾಡ್ ಆಸ್ಕ್ಡ್ ಮಿ ಅಂತ, ಅವನು ನಾನು ಕೇಳಿದ್ರೆ ಅವನಿಗೆ ರೊಕ್ಕ ನಾನು ಕೊಡ್ತಿದ್ದೆ, ಕೊಡಬಲ್ಲವನಿದ್ದೆ ಅಂತ ಅರ್ಥ. ಇಫ್ ಐ ಹ್ಯಾಡ್ ದ ಬುಕ್ ಐ ಕುಡ್ ಹ್ಯಾವ್ ರೆಡ್ ಇಟ್ ಅಂತ, ನನ್ನ ಹತ್ರ ಪುಸ್ತಕ ಇದ್ದಿದ್ರೆ ನಾನು ಓದಬಲ್ಲವನಿದ್ದೆ ಅಂತ. ಇಫ್ ಐ ಹ್ಯಾಡ್ ದ ಮನಿ ಐ ಕುಡ್ ಹ್ಯಾವ್ ಗಾನ್ ಅಬ್ರಾಡ್, ನನ್ನ ಹತ್ರ ರೊಕ್ಕ ಇದ್ದಿದ್ರೆ ನಾನು ಫಾರಿನ್ಗೆ ಹೋಗ್ಬಿಡ್ತಿದ್ದೆ ಅಂತ. ಇಫ್ ಐ ಹ್ಯಾಡ್ ಮನಿ ಐ ಕುಡ್ ಹ್ಯಾವ್ ಪರ್ಚೇಸ್ಡ್ ದಿ ಲ್ಯಾಂಡ್, ನನ್ನ ಹತ್ರ ರೊಕ್ಕ ಇದ್ದಿದ್ರೆ ನಾನು ಈ ಭೂಮಿ ಆಗಿರುತ್ತಿದ್ದೆ ಅಂತ ಅರ್ಥ. ಅಂದ್ರೆ ಅಲ್ಲಿ ಕೊಂಡಿಲ್ಲ ಅವನು, ಇಂದಿನ ಸಾಧ್ಯತೆಗಳನ್ನು ಹೇಳ್ತಾನೆ. ಇಫ್ ಐ ಹ್ಯಾಡ್ ಮನಿ ಐ ಕುಡ್ ಹ್ಯಾವ್ ಪರ್ಚೇಸ್ಡ್ ದಿ ಲ್ಯಾಂಡ್, ರೊಕ್ಕ ಇದ್ರೆ ನಾನು ಭೂಮಿ ಕೊಂಡಿರ್ತಿದ್ದೆ, ರೊಕ್ಕ ಇದ್ರೆ ನಾನು ಫಾರಿನ್ ಹೋಗಿರ್ತಿದ್ದೆ. ಇಫ್ ಐ ಹ್ಯಾಡ್ ಸ್ಪೆಕ್ಟ್ ಆರ್ ಇಫ್ ಐ ಹ್ಯಾಡ್ ಗ್ಲಾಸಸ್ ಐ ಕುಡ್ ಹ್ಯಾವ್ ರೆಡ್ ಆಲ್ ದ ಬುಕ್ಸ್, ನನ್ನ ಹತ್ರ ಚಾಳಿಸ್ ಇದ್ದಿದ್ರೆ ಎಲ್ಲ ಪುಸ್ತಕ ಓದಿರ್ತಿದ್ದೆ. ಅಥವಾ ಇಫ್ ಐ ಹ್ಯಾಡ್ ಗುಡ್ ಐಸೈಟ್, ನೋಡಿ ಹಿಂಗೆ ಹೇಳೋಣ, ಇಫ್ ಐ ಹ್ಯಾಡ್ ಗುಡ್ ಐಸೈಟ್ ಐ ಕುಡ್ ಹ್ಯಾವ್ ರೆಡ್ ಆಲ್ ದ ಬುಕ್ಸ್, ಈ ಪುಸ್ತಕ ಎಲ್ಲ ಓದಿರ್ತಿದ್ದೆ ನನ್ನ ಕಣ್ಣು ಸರಿ ಇದ್ದಿದ್ರೆ ಅಂತ. ನೋಡಿ ಹೀಗೆ ನಾವು ಈ ಮಾತುಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ನಾವು ನಮ್ಮ ಜನರಲ್ ನಮ್ಮ ಬದುಕಿನ ಸಂದರ್ಭದಲ್ಲಿ ಉಪಯೋಗಿಸೋದನ್ನು ಕಲಿಬೇಕು. ಇದು ಇಂಗ್ಲಿಷ್ ಭಾಷೆ ಕಲಿಕೆ ಏನಂದ್ರೆ, ಗ್ರಾಮರ್ನಲ್ಲಿ 1-2 ಉದಾಹರಣೆಗಳಿರ್ತಾವೆ, ಅದನ್ನ ನಾವು ನಮ್ಮ ಅನುಭವಕ್ಕೆ ತಕ್ಕಂತೆ ಅದನ್ನ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೇಕು. ಅದೇ ಇಂಗ್ಲಿಷ್ ಕಲಿಯುವವರ ಜಾಣತನ. ಅಲ್ಲಿ ಒಂದು ಉದಾಹರಣೆ ಇರ್ತದೆ, ಅದನ್ನ ಇಟ್ಕೋಬೇಕು ನಾವು. ಅದನ್ನ ಉದಾಹರಣೆ ಇಟ್ಕೊಂಡು ಬೇಸ್ಡ್ ಆನ್ ಸಚ್ ಫ್ಯೂ ಎಕ್ಸಾಂಪಲ್ಸ್ ವಿ ಕ್ಯಾನ್ ಕ್ರಿಯೇಟ್ ಮೋರ್ ಎಕ್ಸಾಂಪಲ್ಸ್, ಹೆಚ್ಚಿನ ಉದಾಹರಣೆಗಳನ್ನು ನಾವು ಕ್ರಿಯೇಟ್ ಮಾಡಬೇಕು ಅಂತ. ನೋಡಿ, ಐ ಕುಡ್ ಹ್ಯಾವ್ ಡನ್ ಇಟ್ ಅರ್ಲಿಯರ್ ಇಫ್ ದೇರ್ ವಾಸ್ ನೋ ಪವರ್ ಕಟ್. ನೋಡಿ, ಕರೆಂಟ್ ಹೋಗದೆ ಇದ್ದಿದ್ರೆ ನಾನು ಇದನ್ನ ಬೇಗ ಮುಗಿಸಿರ್ತಿದ್ದೆ ಅಂತ. ನೋಡಿ ಇಲ್ಲಿ ಐ ಕುಡ್ ಹ್ಯಾವ್ ಡನ್ ಇಟ್ ಅರ್ಲಿಯರ್ ಇಫ್ ದೇರ್ ವಾಸ್ ನೋ ಪವರ್ ಕಟ್. ಪವರ್ ಕಟ್ ಅಂದ್ರೆ ಕರೆಂಟ್ ಹೋಗದೆ ಇದ್ದಿದ್ರೆ ನಾನು ಇದನ್ನು ಬೇಗ ಮುಗಿಸಿರ್ತಿದ್ದೆ. ಮತ್ತೆ ಇಲ್ಲಿ ವಾಸ್ತವ ಏನಾಗಿರೋದು ಹಂಗಾದ್ರೆ, ಕರೆಂಟ್ ಹೋಗಿದೆ, ಅವನ ಕೈಯಲ್ಲಿ ಬೇಗ ಮುಗಿಸಕ್ ಆಗಿಲ್ಲ ಅಂತ ಅರ್ಥ. ನೋಡಿ ಹೀಗೆ. ಆಮೇಲೆ ಇನ್ನೊಂದು ಅರ್ಥ ಒಂದು ಇಲ್ಲಿದೆ, ಅದೇನಂದ್ರೆ ಎಬಿಲಿಟಿ ಕ್ಯಾನ್ ಬ್ರಿಂಗ್ ದಿ ಇಂಪ್ಲಿಕೇಶನ್ ಆಫ್ ವಿಲ್ಲಿಂಗ್ನೆಸ್. ಎಬಿಲಿಟಿ ಕ್ಯಾನ್ ಬ್ರಿಂಗ್ ದಿ ಇಂಪ್ಲಿಕೇಶನ್ ಆಫ್ ವಿಲ್ಲಿಂಗ್ನೆಸ್. ಉದಾಹರಣೆ, ಕೆನ್ ಯು ಡೂ ಮಿ ಎ ಫೇವರ್ ಅಂದ್ರೆ ನನಗೊಂದು ಸಹಾಯ ಮಾಡ್ತೀನಂತ, ಅಥವಾ ಕುಡ್ ಯು ಡೂ ಮಿ ಎ ಫೇವರ್, ಕುಡ್ ಯು ಡೂ ಮಿ ಎ ಫೇವರ್ ಅಂತ ನಾನು ಹಿಂಗೆ ಕೇಳಿದ್ರೆ, ಕೆನ್ ಯು ಡೂ ಮಿ ಎ ಫೇವರ್, ಕುಡ್ ಯು ಡೂ ಮಿ ಎ ಫೇವರ್ ಅಂತ ನಾನು ಹಿಂಗೆ ಪ್ರಶ್ನೆ ಕೇಳಿದ್ರೆ, ಮೈ ಅಜುಮ್ಷನ್ ಈಸ್ ದಟ್ ದ ಪರ್ಸನ್ ಈಸ್ ವಿಲ್ಲಿಂಗ್ ಟು ಹೆಲ್ಪ್ ಮಿ ಅಂತ. ದ ಪರ್ಸನ್ ಈಸ್ ವಿಲ್ಲಿಂಗ್ ಟು ಡೂ ಮಿ ಎ ಫೇವರ್ ಅಂತ ಅರ್ಥ. ಆ ಸಾಧ್ಯತೆ ಅಂದ್ರೆ ನನಗೆ ಅವನು ಮಾಡ್ತಾನೆ ಅನ್ನೋ ಒಂದು ವಿಲ್ಲಿಂಗ್ನೆಸ್ ನನಗೆ ಗೊತ್ತಾಗ್ಬೇಕು. ನನಗೆ ಹಂಗಿದ್ದಾಗ ಮಾತ್ರ ಈ ತರದ ಪ್ರಯೋಗಗಳು ನಾವು ಉಪಯೋಗ ಮಾಡ್ತೀವಿ. ಕೆನ್ ಯು ಡೂ ಮಿ ಎ ಫೇವರ್, ಕುಡ್ ಯು ಡೂ ಮಿ ಎ ಫೇವರ್ ಅಂದ್ರೆ ಐ ಥಿಂಕ್ ದಟ್, ಐ ಹೋಪ್ ದಟ್ ದ ಪರ್ಸನ್ ಈಸ್ ವಿಲ್ಲಿಂಗ್ ಟು ಹೆಲ್ಪ್ ಮೀ, ದ ಪರ್ಸನ್ ಈಸ್ ವಿಲ್ಲಿಂಗ್ ಟು ಡೂ ಸಮ್ ಫೇವರ್ ಟು ಮೀ ಅಂತ ಅರ್ಥ. ಹೀಗೆ. ಈಗ ಇನ್ನೊಂದು ನೋಡೋಣ, ಪರ್ಮಿಷನ್, ರಿಕ್ವೆಸ್ಟ್ ಫಾರ್ ಪರ್ಮಿಷನ್ ಮತ್ತೆ ರಿಕ್ವೆಸ್ಟ್ ಫಾರ್ ಪರ್ಮಿಷನ್, ಎರಡು. ಪರ್ಮಿಷನ್ ಮತ್ತೆ ರಿಕ್ವೆಸ್ಟ್ ಫಾರ್ ಪರ್ಮಿಷನ್ ಯಾವುದೋ ಕುಡ್ ಉಪಯೋಗಿಸ್ತಕ್ಕಂಥದ್ದು. ಇಲ್ಲಿ ನೋಡಿ, ವಾಸ್ ಅಲೋಡ್ ಟು, ವರ್ ಅಲೋಡ್ ಟು, ವರ್ ಪರ್ಮಿಟೆಡ್ ಟು ಅಂತ ನಾವು ಬರಿಬಹುದು. ಆಗ್ಲೇ ನಾವ್ ಹೆಂಗೆ ಕೆನ್ಗೆ ಆಮ್ ಪರ್ಮಿಟೆಡ್ ಟು, ಈಸ್ ಪರ್ಮಿಟೆಡ್ ಟು, ಆರ್ ಪರ್ಮಿಟೆಡ್ ಟು ಅಂತ ಉಪಯೋಗಿಸಿದ್ವು, ಅದೇ ರೀತಿಯಾಗಿ. ಆಮೇಲೆ ಜನರಲ್ ಪರ್ಮಿಷನ್, ಆನ್ ಓನ್ಲಿ ಹಾಲಿಡೇಸ್ ವಿ ಕುಡ್ ಗೋ ಟು ಸಿನಿಮಾ. ನೋಡಿ, ಜನರಲ್ ಪರ್ಮಿಷನ್ ಅಂದ್ರೆ ಸಾಮಾನ್ಯವಾಗಿ ನಮಗೆ ಅನುಮತಿ ಇರುತ್ತಿತ್ತು ಅಂತ ಹೇಳುವಾಗ ಭೂತಕಾಲದಲ್ಲಿ, ಇನ್ ದ ಪಾಸ್ಟ್ ಟೆನ್ಸ್ ದೇರ್ ವಾಸ್ ಜನರಲಿ ವಿ ಹ್ಯಾಡ್ ದ ಪರ್ಮಿಷನ್ ಟು ಗೋ ಟು ಸಿನಿಮಾ. ಈ ಅರ್ಥ ನಾನು ಹೇಳ್ಬೇಕಪ್ಪ. ನೋಡಿ ಇಲ್ಲಿ, ಆನ್ ಓನ್ಲಿ ಹಾಲಿಡೇಸ್ ಅಂದ್ರೆ ರಜಾ ದಿನಗಳಲ್ಲಿ ಮಾತ್ರ ವಿ ಕುಡ್ ಗೋ ಟು ಸಿನಿಮಾ. ನಾನು ಯಾವ್ದೋ ಅಲ್ಲ ದೊಡ್ಡನಾಗಿ ಇರ್ತೀನಿ, ನನ್ನ ಬಾಲ್ಯದ ವಿಚಾರಗಳನ್ನು ಹೇಳ್ತಾ ಇರ್ತೀನಿ. ನಮ್ಮ ಪೇರೆಂಟ್ಸ್ ದೇ ಆರ್ ವೆರಿ ಸ್ಟ್ರಿಕ್ಟ್. ದೇ ಕುಡಂಟ್ ಅಲೋ ಅಸ್ ಟು go to cinema every day or any day we liked, but only on holidays we could go to cinema. ರಜಾ ದಿನಗಳಿಗೆ ಮಾತ್ರ ನಮಗೆ ಪರ್ಮಿಷನ್ ಇರ್ತಿತ್ತು, ನಾವು ಹೋಗ್ಬೋದಿತ್ತು ಅಂತ ಅರ್ಥ. ಹೀಗೆ. ಆಮೇಲೆ ಮತ್ತೆ ಬೇರೆ ಕೆಲವು ನೋಡಿ, ಬಟ್ ಇನ್ ಕೇಸ್ ಎ ಪರ್ಟಿಕ್ಯುಲರ್ ಆಕ್ಷನ್ ವಾಸ್ ಪರ್ಮಿಟೆಡ್ ಅಂಡ್ ಡನ್. ಈಗ ಯಾವುದೋ ಒಂದು ನಿರ್ದಿಷ್ಟವಾದ ಕ್ರಿಯೆಗೆ ಅನುಮತಿ ಇತ್ತು, ಅದನ್ನ ಮಾಡಿಬಿಟ್ಟಿದ್ದೆ ಅಂತ ತಿಳ್ಕೊಳ್ಳೋದು ನಾವು. ನಮಗೆ ಪರ್ಮಿಷನ್ ಇತ್ತು, ನಾನು ಮಾಡೇ ಬಿಟ್ಟಿದ್ದೆ ನೋಡಿ. ಆವಾಗ ನಾವು ವಿ ಪ್ರಿಫರ್
ವಾಸ್ ಅಲೋಡ್ ಟು, ವರ್ ಅಲೋಡ್ ಟು, ವಾಸ್ ಪರ್ಮಿಟೆಡ್ ಟು, ವರ್ ಪರ್ಮಿಟೆಡ್ ಟು ಅನ್ನೋ ಪದಗಳನ್ನು ಉಪಯೋಗಿಸ್ಬೇಕು. ಅಂದ್ರೆ ನಾವು ವಿ ವರ್ ಅಲೋಡ್ ಅಂಡ್ ಪರ್ಮಿಟೆಡ್ ಟು ಡೂ ಸಮಥಿಂಗ್ ಅಂಡ್ ವಿ ಡಿಡ್ ಇಟ್. ನಮಗೆ ಪರ್ಮಿಷನ್ ಕೊಟ್ಟಿದ್ರು, ನಾವು ಆ ಕ್ರಿಯೆಯನ್ನು ಮಾಡಿದ್ವಿ. ಈ ಅರ್ಥಗಳನ್ನ ನಾವು ಭೂತಕಾಲದ ಈ ಅರ್ಥಗಳನ್ನು ಹೇಳಬೇಕಾದ್ರೆ ನಾವು ವಿ ಕುಡ್ ಅಂತ ಹೇಳ್ಬಾರ್ದು. ವಿ ವರ್ ಅಲೋಡ್ ಟು, ವಿ ವರ್ ಪರ್ಮಿಟೆಡ್ ಟು ಅನ್ನೋ ಮಾತುಗಳನ್ನ ನಾವು ಬಳಸಬೇಕು. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ಆಸ್ ಐ ಹ್ಯಾಡ್ ಎ ವೀಸಾ ಐ ವಾಸ್ ಅಲೋಡ್ ಅಥವಾ ಐ ವಾಸ್ ಪರ್ಮಿಟೆಡ್ ಟು ಗೋ ಅಬ್ರಾಡ್. ನೋಡಿ, ಆಸ್ ಐ ಹ್ಯಾಡ್ ಎ ವೀಸಾ ಅಂದ್ರೆ ನನಗೆ ವೀಸಾ ಇದ್ದಿದ್ರಿಂದ I was allowed or I was permitted to go abroad. This means that I had a visa and I went abroad ಅಂತ ಅರ್ಥ. ಅದು ನನಗೆ ವೀಸಾ ಇತ್ತು, ನಾನು ಹೋಗಿದ್ದೆ ಅಂತ. ಎರಡೂ ಪರ್ಮಿಷನ್ ಕೊಟ್ಟಿತ್ತು, ನಾನು ಹೋಗಿದ್ದೆ, ಆ ಕ್ರಿಯೆ ಮುಗಿದೋಗಿತ್ತು ಅಂತ ಹೇಳಬೇಕಾದಾಗ ವಾಸ್ ಅಲೌಡ್ ಟು, ವರ್ ಅಲೌಡ್ ಟು, ವಾಸ್ ಪರ್ಮಿಟೆಡ್ ಟು, ವರ್ ಪರ್ಮಿಟೆಡ್ ಟು ಅನ್ನುವಂಥ ವಾಕ್ಯಗಳನ್ನ ನಾವು ಹೇಳಬೇಕು ಅಂತ. ಹೀಗೆ ಆಮೇಲೆ ರಿಕ್ವೆಸ್ಟ್ ಫಾರ್ ಪರ್ಮಿಷನ್. ರಿಕ್ವೆಸ್ಟ್ ಫಾರ್ ಪರ್ಮಿಷನ್ ನಾವ್ ಹೆಂಗ್ ಕೇಳ್ಬಹುದು ನಾವು? ಕುಡ್ ಐ ಟೇಕ್ ಎ ಬ್ರೇಕ್ ಫಾರ್ ಲಂಚ್ ನಾವು? ನೋಡಿ, ಕುಡ್ ಐ ಟೇಕ್ ಎ ಬ್ರೇಕ್ ಫಾರ್ ಲಂಚ್ ನಾವು? ಒಂದು ಊಟಕ್ಕಾಗಿ ಒಂದು ವಿರಾಮ ತೆಗೆದುಕೊಳ್ಳೋಣವೇ ಅಂತ ಹಿಂಗ್ ಪ್ರಶ್ನೆ ಕೇಳ್ಬಹುದು. ಪರ್ಮಿಷನ್, ಇಟ್ ಈಸ್ ಎ ರಿಕ್ವೆಸ್ಟ್ ಫಾರ್ ಪರ್ಮಿಷನ್. ಕುಡ್ ಐ ಟೇಕ್ ಎ ಬ್ರೇಕ್ ಫಾರ್ ಲಂಚ್ ನಾವು? ಕುಡ್ ಐ ಟೇಕ್ ಯುವರ್ ಕಾರ್? ನಿನ್ ಕಾರ್ ನಾನು ತಗೋಬಹುದಾ? ಕುಡ್ ಐ ಟೇಕ್ ಯುವರ್ ನೋಟ್ಬುಕ್? ಕುಡ್ ಐ ಸ್ಟೇ ಇನ್ ಯುವರ್ ಹೋಮ್? ಕುಡ್ ಐ ಸಿಟ್ ಬಿಸೈಡ್ ಯು? ಹಿಂಗೆ ಇಲ್ಲಿ ಅರ್ಥ ಏನಂದ್ರೆ ಎಸ್ ಆಫ್ ಕೋರ್ಸ್ ಯು ಕ್ಯಾನ್ ಅಂತ. ಇದಕ್ಕೆ ಉತ್ತರ ಹಿಂಗ್ ಕೊಡಬೇಕು, ಎಸ್ ಆಫ್ ಕೋರ್ಸ್ ಯು ಕ್ಯಾನ್ ಹಿಂಗ್ ಹೇಳ್ಬೋದು ನಾವು. ಅದೇ ರೀತಿ ಕುಡ್ ಯು ಪ್ಲೀಸ್ ಸೆಂಡ್ ಮೀ ಏನ್ ಅಪ್ಲಿಕೇಶನ್ ಫಾರ್ಮ್ ಅಂತ. ನನಗೊಂದು ಅಪ್ಲಿಕೇಶನ್ ಫಾರ್ಮ್ ಕಳಿಸ್ಕೊಡ್ತಿದ್ಯಾ ದಯಮಾಡಿ ಅಂತ. ಕುಡ್ ಯು ಪ್ಲೀಸ್, ನೋಡಿ, ಕುಡ್ ಯು ಪ್ಲೀಸ್ ಸೆಂಡ್ ಮೀ ಏನ್ ಅಪ್ಲಿಕೇಶನ್. ನಾವಿಲ್ಲಿ ಏನ್ ಮಾಡ್ತೀವಿ, ಕುಡ್ ಯು ಪ್ಲೀಸ್ ಉಪಯೋಗಿಸೋದಕ್ಕಿಂತ ವುಡ್ ಯು ಪ್ಲೀಸ್ ಅಂತ ಹೇಳ್ತೀವಿ ನಾವು ಜಾಸ್ತಿ. ಯಾಕಂದ್ರೆ ವುಡ್ ಯು ಅಂತಕ್ಕಂಥದ್ದು ಹೆಚ್ಚು ನಾವು ಪ್ರಿಫರ್ ಮಾಡ್ತಕ್ಕಂಥ ಒಂದು ಕನ್ಸ್ಟ್ರಕ್ಷನ್ ಅದು. Would you please send me an application? ಆಮೇಲೆ ಇನ್ನೊಂದು ನೋಡಿ, could students choose what they wanted to study? Could students choose what they wanted to study? ಅಂದ್ರೆ ವಿದ್ಯಾರ್ಥಿಗಳು ತಮಗೆ ಏನ್ ಅಧ್ಯಯನ ಮಾಡ್ಬೇಕಂತದೋ ಅದನ್ನ ಆರಿಸ್ಕೊಳ್ಳಕ್ಕೆ ಅವ್ರಿಗೆ ಅನುಮತಿ ಇತ್ತಾ ಅಂತ ಹಿಂಗೆ. Could students choose what they wanted to study? ನೋಡಿ, ಇದು ದಿಸ್ ಇಸ್ ದಿ ಕ್ವಶನ್. ಅಂದ್ರೆ ಅವರಿಗೆ ಏನೇನು ಓದ್ಬೇಕಂತ ಇಚ್ಛೆ ಅನಿಸ್ತೋ ಅದನ್ನ ಆಯ್ಕೆ ಮಾಡಿಕೊಳ್ಳೋ ಸ್ವಾತಂತ್ರ್ಯ ಇತ್ತಾ ಅಂತ ಹಿಂಗೆ. ಆಮೇಲೆ ಇದು ಕೂಡ ಪಾಸಿಬಿಲಿಟಿ, ಪಾಸ್ಟ್ ಟೆನ್ಸ್ ಅಲ್ಲಿ ಪಾಸಿಬಿಲಿಟಿ, ಪ್ರೆಸೆಂಟ್ ನಲ್ಲಿ ಹೇಳ್ಬೋದು. ಆಮೇಲೆ ಪ್ರೆಸೆಂಟ್ ಕಂಡೀಷನಲ್ ಸೆಂಟೆನ್ಸ್ ಗಳಲ್ಲಿ ಹೇಳ್ಬೋದು ನಾವು ಪಾಸಿಬಿಲಿಟಿಯನ್ನ. ಇದೊಂದು ಅರ್ಥವನ್ನು ಹೇಳಿ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತೇನೆ. ಈಗ ನೋಡಿ, ದಟ್ ಕುಡ್ ಬಿ ಮೈ ಟ್ರೈನ್, ದಟ್ ಕುಡ್ ಬಿ ಮೈ ಟ್ರೈನ್. ನೋಡಿ, ಇದು ಪಾಸಿಬಿಲಿಟಿ. ಇದು ಅದು ನಮ್ಮ ಟ್ರೈನ್ ಇರ್ಲಿಕ್ಕೆ ಬೇಕು. ಅದು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಭೂತಕಾಲ ಅಲ್ಲ ಇಲ್ಲಿ. ದಟ್ ಕುಡ್ ಬಿ ಮೈ ಟ್ರೈನ್ ಅಲ್ವಾ? ಆಮೇಲೆ ಹಿ ಕುಡ್ ಆರ್ ಹಿ ಮೈಟ್ ಬಿ ಇನ್ ದ ಲೈಬ್ರರಿ. ಹಿ ಕುಡ್ ಬಿ ಇನ್ ದ ಯಾರೋ ಒಬ್ಬರ ಬಗ್ಗೆ ನಾವು ಥಿಂಕ್ ದಟ್ ವಿ ಆರ್ ಎನ್ಕ್ವೈರಿಂಗ್ ಅಬೌಟ್ ಸಮ್ಮನ್ಸ್ ಪ್ರೆಸೆನ್ಸ್, ವೇರ್ ಹಿ ವುಡ್ ಬಿ, ಅವನು ಎಲ್ಲಿರ್ಬೋದು ಅಂತ ನಾವು ಯಾರನ್ನ ಎನ್ಕ್ವೈರಿ ಮಾಡ್ತೀವಿ. ವೇರ್ ಇಸ್ ಸತೀಶ್, ವೇರ್ ಮೈಟ್ ಹಿ ಬಿ, ಅವನು ಎಲ್ಲಿರ್ಬೋದು ಅಂತ ಹಿಂಗೆಲ್ಲ ಕೇಳ್ತಿರ್ತೀವಲ್ವಾ. ಆಗ ನಾವು ನೋಡಿ ಅದಕ್ಕೆ ಬರ್ತಕ್ಕಂಥ ಆನ್ಸರ್ ಹಿ ಮೈಟ್ ಬಿ ಇನ್ ದ ಲೈಬ್ರರಿ ಅಥವಾ ಹಿ ಕುಡ್ ಬಿ ಇನ್ ದ ಲೈಬ್ರರಿ. ವೇರ್ ಕುಡ್ ಸತೀಶ್ ಬಿ ಆರ್ ವೇರ್ ಮೈಟ್ ಬಿ ಸತೀಶ್, ವೇರ್ ಕುಡ್ ಬಿ ಸತೀಶ್. Then we can have answer he could be in the library or he might be in the library. But in question we can use either could or might. Could or might. Could I, might I ಹಿಂಗೆಲ್ಲ ಹೇಳ್ಬೋದು ನಾವು. Could he be waiting for us at the station? ನೋಡಿ, could he be waiting for us at the station? ಅವನು ಸ್ಟೇಷನ್ ಹತ್ರ ನಮ್ಗೆ ವೇಟ್ ಮಾಡ್ತಾ ಇರಬಹುದಾ? ಪಾಸಿಬಿಲಿಟಿ. ಕುಡ್ ಹಿ ಬಿ ವೇಟಿಂಗ್ ಫಾರ್ ಅಸ್ ಅಟ್ ದಿ ಸ್ಟೇಷನ್, ಸ್ಟೇಷನ್ಗೋಸ್ಕರ ಅವನು ಅಲ್ಲಿ ನಮ್ಗೆ ವೇಟ್ ಮಾಡ್ತಾ ಇರಬಹುದಾ? ಅಥವಾ ಮೈಟ್ ಹಿ ಬಿ ವೇಟಿಂಗ್ ಫಾರ್ ಅಸ್ ಅಟ್ ದಿ ಸ್ಟೇಷನ್, ಮೈಟ್ ಹಿ ಬಿ ವೇಟಿಂಗ್ ಫಾರ್ ಅಸ್ ಅಟ್ ದಿ ಸ್ಟೇಷನ್ ಅಂತ ಹೀಗೆ. ಈಗ ಇಲ್ಲಿ ನೋಡಿ, he could have heard it from someone else. He could have heard it from someone else. ಯಾರಿಂದನೂ ಕೇಳಿರಬಹುದು ಅದನ್ನ ಅಂತ. Perhaps he heard it from someone else. Perhaps he heard it from someone else. Perhaps ಅಂದ್ರೆ ಈಕ್ವಲ್ಸ್ ಟು, ಇಲ್ಲಿ ಯಾವ ಕನ್ಸ್ಟ್ರಕ್ಷನ್ ಯಾವ್ದು ಈಕ್ವಲ್ಸ್ ಅಂತ ಹೇಳಿದ್ರೆ
he could have heard it from someone else. He could have heard it from someone else. ಯಾರಿಂದನೂ ಕೇಳಿರಬಹುದವ. ಇದಕ್ಕೆ ಈಕ್ವಲ್ ಕನ್ಸ್ಟ್ರಕ್ಷನ್ ಯಾವುದು? perhaps he heard it from someone else. He could have heard it from someone else equals to perhaps he heard it from someone else. ನೋಡಲ್ಲಿ he could have heard ಅನ್ನೋ ಅರ್ಥನ ಈ ಇನ್ನೊಂದು ವಾಕ್ಯದಲ್ಲಿ perhaps ಅನ್ನೋದು ಕೊಡುತ್ತದೆ. ಹಾಗಾಗಿ ಆ perhaps ಅನ್ನೋ ಪದದ ಅರ್ಥ ನಮಗೆ ಗೊತ್ತಿರಬೇಕದು. ಅವಾಗ ನೋಡಿ ಈ ಸೆನ್ಸ್ಗಳು ನಮಗೆ ಬಂದ್ರೆ ನಮ್ಮೊಳಗೆ ಭಾವನೆಗಳು ಉದ್ದೀಪನಗೊಳ್ತಾವೆ. ಅಂದ್ರೆ ಈ ಮಾತಿನ ಅರ್ಥ ಏನಂತ ನಮ್ಗೆ ಗೊತ್ತಾಗುತ್ತೆ ಅದು ಅಲ್ವಾ. he could have heard it from someone else. ಅವನು ಯಾರಿಂದನೋ ಬಹುಶಃ ಕೇಳಿರ್ಬೋದು ಇದನ್ನು. ಅದನ್ನೇ perhaps he heard it from someone else. ಇಷ್ಟು ಕ್ಯಾನ್ ಕುಡ್ ಈ ಎರಡು ಕ್ರಿಯಾಪದಗಳ ಅರ್ಥವನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಓಕೆ, ಇನ್ನು ಇದು ಬಹಳಷ್ಟು ಟೈಮ್ ತಗೊಳ್ತದೆ. ಲೆಟ್ ಅಸ್ ಸ್ಟಾಪ್ ಹಿಯರ್. ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.